4:30 5 ಗಂಟೆ ಅಷ್ಟೊತ್ತು ಅಮ್ಮ ಬಂದು ಒಂದು ಚೆಂಬಲ್ಲಿ ನೀರನ್ನ ಇಟ್ಟು ನೀರಿನೊಳಗೆ ಕೈ ಇಟ್ಟು ಹಂಗೆ ಮಲಗಿರ್ತಾರೆ. ಅಷ್ಟೊತ್ತಿಗೆ ಎಷ್ಟು ಇಲ್ಲಿಂದ ಹೋಗುವಂತ ಮಕ್ಕಳು ಮನೆಗೆ ಹೋಗ್ತಿರಲ್ಲ, ಆ ಮಕ್ಕಳು ನೇರವಾಗಿ ಹೋಗಿ ಬುಕ್ಕನ್ನ ಗೋಡೆಗೆ ಹೆಸರು ಅಡಿಗೆ ರೂಮ್ಗೆ ಹೋಗ್ತೀವಿ, ಊಟ ಇದೆಯಾ ಅಂತ. ಊಟ ಇಲ್ಲದೆ ಇದ್ದಾಗ ಅಮ್ಮ ರೂಮಲ್ಲಿ ಮಲಗಿದ್ದಾಳೆ ಅಂತ ಗೊತ್ತಾದ ಕೂಡಲೇ ಹೋಗಿ ಜೋರಾಗಿ ಮಾತಾಡ್ತೀವಿ, ಬಗ್ಗೆ ನಾನು ಬೆಳಗ್ಗೆ ತಿಂದು ನಾನು ಹೊಟ್ಟೆ ಹಸುವಾಗ್ತಾ ಇದೆ, ಯಾಕೆ ಊಟ ಇಸಿಲ್ಲ ಅಂತ ಜೋರ್ ಮಾಡಿ ಅಮ್ಮನ ಮೇಲೆ ಮಾತಾಡ್ತೀವಿ. ಬಾಯಿ ಬಂದಂತ ಬೈತೀವಿ. ಅಮ್ಮ ಮನೇಲಿ ಇರ್ಲಿಲ್ಲ ಕಣ, ಇರ್ಲಿಲ್ಲ. ಯಾಕೆಂದ್ರೆ ಅಮ್ಮ ಕೆಲ್ಸಕ್ಕೆ ಹೋಗಿದ್ದು, ಆಕೆ ಕೂಡ ಆಗ್ತಾನೆ ಬಂದಿದ್ಲು. ನೀನು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತಾಡ್ಬಿಟ್ಟೆ. ಅಂತವಳೇ ಹೋಗ್ತಾಳೆ ಪಾಪ, ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡ್ಬೇಕು ಅಂತ ಹೇಳಿ ಅದಾತ್ರವಾಗಿ ಅನ್ನ ಮಾಡ್ತಾಳೆ. ನೀನ್ ಕೈಯಲ್ಲಿ ಒಂದು ರಿಮೋಟ್ ಅನ್ನ ಇಟ್ಕೊಂಡಿದ್ಯಾ, ಒಂದು ಮೊಬೈಲ್ ಫೋನ್ ಇಟ್ಕೊಂಡು ಟಿವಿ ನೋಡ್ತಾ ಇದೀಯಾ. ಅಮ್ಮ ಮಕ್ಕಳು ಹಸುಕೊಂಡಿದ್ದಾರೆ, ನನ್ನ ಮಗ ಹಸುಕೊಂಡಿದ್ದಾನೆ ಅಂತ ಸಾಂಬಾರ್ಗೆ ಅದಾತ್ರವಾಗಿ ಕೈ ಗಾಯ ಆಗಿದೆ ಅನ್ನೋದನ್ನ ಮರೆತು ಖಾರದ ಪುಡಿಗೆ ಕೈ ಹಾಕ್ಬಿಡ್ತಾರೆ ಪಾಪ.